ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅತ್ತೆ, ನನ್ನ ಹತ್ರ ಹೇಳ್ಕೊಳ್ಳೋಂಥ ವಿಷಯ ತುಂಬಾನೇ ಇದೆ. ಆದರೆ ಈ ರೀತಿ ಒಂದೊಂದು ಅಕ್ಷರ ಕೂಡಿಸ್ತಾ ಹೋದ್ರೆ ತುಂಬಾ ಟೈಮ್ ತಗೊಳುತ್ತೆ. ಅತ್ತೆ ನೋಡಿ, ಈ ರೀತಿ ಒಂದೊಂದೇ ಅಕ್ಷರ ಕಂಡು ಹಿಡಿತಾ ಹೋದ್ರೆ ತುಂಬಾ ಲೇಟ್ ಆಗುತ್ತೆ. ನೀವೇನು ಅನ್ಕೊಂಡಿದ್ದೀರಾ ಅನ್ನೋದನ್ನ ನೀವೇ ನಿಮ್ಮ ಕೈಯಾರೆ ಬರೆದ್ರೆ ಅದು ಸುಲಭ ಆಗುತ್ತೆ. ನಾನು ನಿಮ್ಮ ಕೈಯಲ್ಲಿ ಒಂದೊಂದು ಅಕ್ಷರ ತಿದ್ದಿಸ್ತೀನಿ. ಸೊ ನಿಮಗೆ ಬರೆಯೋದು ಈಸಿ ಆಗುತ್ತೆ. ಟ್ರೈ ಮಾಡೋಣ. ಈಗ ನೀವು ಟ್ರೈ ಮಾಡಿ. ಭೂಮಿ, ಹಾ, ಏನ್ ಕಂದ ಇದು? ರೆಸ್ಟ್ ತಗೋ ಅಂದ್ರೆ ಭಾಗ್ಯಕ್ಕಂಗೇನೋ ಅಕ್ಷರ ತಿದ್ದಿಸ್ತಾ ಇದೀಯಾ? ಏನಾಯ್ತು? ಏನ್ ಭೂಮಿ, ಏನ್ ಪ್ರಾಬ್ಲಮ್? ಅಮ್ಮ ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಾನು ಈ ಮನೆಗೆ ನಿನ್ನ ಕೈಯಲ್ಲಿ ಬಾಣಂತನ ಮಾಡಿಸ್ಕೊಳಕ್ ಬಂದಿಲ್ಲ ಅಮ್ಮ. ಆ ಮನೇಲಿ ಏನೋ ಸಮಸ್ಯೆ ಇದೆ ಅಮ್ಮ, ಏನೋ ಪ್ರಾಬ್ಲಮ್ ಇದೆ. ಅದಕ್ಕೆ ಭಾಗ್ಯತನ ಕರ್ಕೊಂಡು ಇಲ್ಲಿಗೆ ಬಂದೆ ನಾನು. ಏನ್ ಭೂಮಿ, ಏನಾಯ್ತು? ಅರ್ಥ ಆಗೋ ತರ ಸ್ವಲ್ಪ ಬಿಡ್ಸಿ ಹೇಳ್ತೀಯಾ? ಏನಾಯ್ತತ್ತೆ? ಇಷ್ಟೊಂದು ಸೀರಿಯಸ್ ಆಗಿ ಮಾತಾಡ್ತಿದ್ದೀರಾ? ಏನೋ ಗೊತ್ತಿಲ್ಲಮ್ಮ. ಅವಳಿಲ್ಲಿ ಬಾಣಂತನಕ್ಕೆ ಬಂದಿಲ್ವಂತೆ, ಆ ಮನೇಲಿ ಏನೋ ಸಮಸ್ಯೆ ಇದೆ, ಅದಕ್ಕೆ ಭಾಗ್ಯಕ್ಕನ್ ಕರ್ಕೊಂಡು ಇಲ್ಲಿ ಬಂದಿದ್ದೀನಿ ಅಂತ ಏನೋ ಹೇಳ್ತಿಲ್ಲ. ನಂಗೆ ಟೆನ್ಷನ್ ಆಗ್ತಿದೆ. ಏನ್ ಭೂಮಿ? ಅದಕ್ಕೆ ಏನಾಯ್ತು? ಅದು ಅತ್ತೆ ಮೆಂಟಲ್ ಹೆಲ್ತ್ ಕಂಡೀಷನ್ ಸರಿಗಿಲ್ಲ, ಎಲ್ಲರೂ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಬೇಕು ಅಂತಿದ್ರು. ನಾನು ಅದರ ಅಗತ್ಯ ಇಲ್ಲ, ಅವ್ರು ಹುಷಾರಾಗೇ ಇದ್ದಾರೆ ಅಂತ ಎಲ್ಲರೂ ತಡೆದು ಅವ್ರನ್ನ ಇಲ್ಲಿ ಕರ್ಕೊಂಡ್ಬಂದೆ. ಕಂದ, ನೀನಿಲ್ಲಿ ಬಂದಿರೋದು ಸಂತೋಷನೇ, ಆದರೆ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದ್ರಲ್ಲಿ ಪ್ರಾಬ್ಲಮ್ ಏನಿದೆ? ಅಮ್ಮ, ಅವ್ರಿಗೆ ಮಾತು ಬರದೇ ಇರ್ಬೋದು, ಬಟ್ ಅವರು ನಾವು ಹೇಳಿದ್ದಕ್ಕೆಲ್ಲ ರಿಯಾಕ್ಟ್ ಮಾಡ್ತಾರೆ, ರೆಸ್ಪಾಂಡ್ ಮಾಡ್ತಾರೆ. ಮಾ, ಅವ್ರ ಮನಸ್ಸಲ್ಲಿ ಏನೋ ಒಂದು ಆತಂಕ ಇದೆ ಮಾ, ಏನೋ ಒಂದು ಭಯ ಇದೆ. ಆ್ಯಂಡ್ ಅವ್ರು ಅದನ್ನು ಹೇಳೋದಕ್ಕೆ ಟ್ರೈ ಮಾಡಿದ್ದಾರೆ, ಬಟ್ ಅದು ನನಗೆ ಅರ್ಥ ಆಗಲ್ಲ. ಸೊ ಅವ್ರು ಅದನ್ನು ಬರೆದು ತೋರಿಸಿದ್ರು, ಬಟ್ ಅಕ್ಷರಗಳು ಯಾವುದೋ ಸ್ಪಷ್ಟವಾಗಿರಲಿಲ್ಲ. ಬರೀತಾರೇನೆ ಅವರು? ಹಾಂ ಅಮ್ಮ, ಎಲ್ಲರೂ ಹೇಳೋ ಹಾಗೆ ಅವ್ರ ಮೆಂಟಲ್ ಕಂಡೀಷನ್ ಹಾಳಾಗಿಲ್ಲ, ಇನ್ಫ್ಯಾಕ್ಟ್ ಇಂಪ್ರೂವ್ ಆಗಿದೆ. ನನಗನ್ಸುತ್ತೆ ಅವ್ರು ಹುಷಾರಾಗಿದ್ದಾರೆ. ನನಗೆ ಆ ಸ್ಟ್ರಾಂಗ್ ಫೀಲಿಂಗ್ ಇದೆ ಅಮ್ಮ, ಆ್ಯಂಡ್ ಅದಕ್ಕೆ ಕಾರಣ ಇದೆ. ನಾನು ನೋಡಿದ್ದೀನಿ, ಅವರು ಗೌತಮ್ ಅವ್ರ ಜೊತೆ ಇದ್ದಾಗ ಒಬ್ಬ ತಾಯಿ ಮಗನಿಗೆ ಹೇಗೆ ಪ್ರೀತಿ ತೋರಿಸ್ತಾರಲ್ಲ, ಅದೇ ಥರ ಪ್ರೀತಿ ತೋರಿಸ್ತಾರೆ. ಅಮೃತಧಾರೆ